ಗಾಯತ್ರಿ ಗಾಯತ್ರಿ ಒಂದ್ ಸೆಕೆಂಡ್ ಲೇಟ್ ಆಗಿದ್ರು ಶಾಕ್ ಹೊಡ್ಸ್ಕೊಂಡ್ ಬಿದ್ದು ವಿಲ ವಿಲ ಅಂತ ಒದ್ದಾಡಿರೋಳು ನಿನ್ ಮಗಳು. ಅವಳಿಗೇನು ಆಗಲ್ಲ. ಯಾಕಾಗಲ್ಲ? ಯಾಕಾಗುತ್ತೆ? ಈ ಮಗು ಏನು ದೊಡ್ಡಮ್ಮ ಅಲ್ಲ ಅಲ್ವಾ ಅದ್ಗೆ? ಪುನರ್ಜನ್ಮ ಪಡೆದು ಈ ರೂಪದಲ್ಲಿದ್ದಾರೆ ಅನ್ನಕ್ಕೆ. ಅವರಾಗಿದ್ರೆ ಟಚ್ ಮಾಡಿದ್ರು ಏನೂ ಆಗಲ್ಲ. ಗಾನವಿ, ಗಾಯತ್ರಿ, ಬದ್ರಿನಾಥ ಮತ್ತು ಉಲೂಚಿ ಈ ಮಕ್ಕಳಲ್ಲಿ ಯಾರೇ ಪೆಟ್ಟಿಗೆ ಮುಟ್ಟಿದ್ರೆ ಅಪಾಯ ಆಗುತ್ತೆ. ನನ್ ಮಗಳು ಈ ಹುಡುಗಿಯಷ್ಟು ತುಂಟಿ ಏನಲ್ಲ. ಅದಾಗಿರ್ಲಿ, ಮೊದ್ಲು ಗಾಯತ್ರಿ ಪುಟ್ಟಿಗೆ ಏನು ಆಗಲ್ಲ ಅಂತ ಹಾಸಿನಿ ಅಕ್ಕ ಯಾಕೆ ಹೇಳಿದ್ರು ಅಂತ ಕೇಳೋಣ ತಾಳು. ಆಹಾ ಇಲ್ಲ. ಯಾಕೆ ಗೊತ್ತಾ? ಅವಳು ನೀನ್ ಹೆತ್ತಿರೋ ಮಗು ಅಲ್ವಲ್ಲ, ಅದಕ್ಕೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹೊಸದಾಗ ಕಂಡಿಡ್ದಿರೋ ತರ ಹೇಳ್ತಿದ್ದೀನಲ್ಲ. ವಿಷಯ ನೇರವಾಗಿ ಹೇಳ್ದೆ ಪ್ಲೇಟ್ ಚೇಂಜ್ ಮಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಮಾಮ್, ನಾನು ಅರ್ಥ ಆಗೋ ರೀತಿ ಹೇಳ್ತೀನಿ. ಗಾಯತ್ರಿ ನಮ್ಮ ಹೆತ್ತು ಮಗಳು ಅಲ್ಲದೆ ಇರೋದ್ರಿಂದ ಅವಳಿಗೇನಾದರೂ ಅಪಾಯ ಬರೋ ಥರ ಇದ್ರೆ ನೈನಿ ಅದನ್ನು ಕಂಡು ಹಿಡಿತಾಳೆ, ಅವಳನ್ನ ಕಾಪಾಡ್ತಾಳೆ ಅಂತ ಆತಗೆ ಉದ್ದೇಶ. ಹಾ, ಎಸ್ ಎಸ್ ಎಸ್. ಮತ್ತೆ ಹಿಂದೆ ಒಂದೆರಡು ಸಲ ಇವಳು ಗಾಯ ಆದ್ರೂ ನನಗೆ ಮುಂಚೆ ಅದು ಗೊತ್ತಾಗ್ಲಿಲ್ವಲ್ಲ. ಆವಾಗ್ಲೇ ಹೇಳದ್ನಲ್ವ ನೈನಿ, ಅತ್ತೆ ಹೆಸರು ಇಟ್ಕೊಂಡಿರೋದ್ರಿಂದ ನೀನ್ ಅದನ್ನ ಕ್ಯಾಚ್ ಮಾಡಕ್ ಆಗ್ಲಿಲ್ಲ ಅಂತ. ಹೆಸರಿಟ್ಕೊಂಡ್ರೆ ಏನಾಗಲ್ವಾ? ಏನಾಗುತ್ತೆ? ಮತ್ತೆ ಅದನ್ನೇ ಮಾತಾಡ್ತಿದ್ಯಾ? ಅದೇ ಮಾತನ್ನ ಇವರು ಸುತ್ತಿ ಬಳಸಿ ಆಡ್ತಿದ್ದಾರೆ. ಇದೆಲ್ಲ ಹಾಗಿರ್ಲಿ, ಒಂದ್ಸಲ ಪೆಟ್ಕೆನ ತೆಗ್ದು ಮಾನ್ಸಾದೇವಿ ಗುಡಿ ಬಗ್ಗೆ ಇರೋ ಚಿತ್ರಗಳನ್ನ ತೋರ್ಸಮ್ಮ. ದೊಡ್ಡವ್ರಿಗೆ ವಯಸ್ಸಾಗೋದ್ರ ಜೊತೆ ಆಸೆ ಮತ್ತೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ನೈನಿ, ಪೆಟ್ಕೆ ತೆಗದ್ಯಾ ನೈನಿ? ತೆಗಿಯೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ದೊಡ್ಡ ಬಟ್ಟಮ್ಮ. ಮೂತಿ ಅದ್ರ ಒಳಗೆ ಹಾಕಿ ನೋಡೋ ಅವಶ್ಯಕತೆ ಇಲ್ಲ. ಯಾವ್ದಕ್ಕೂ ಒಳ್ಳೇದು ಒಂದ್ ಸ್ವಲ್ಪ ಹಿಂದೆ ಇರಿ. ಮೈ ಗಾಡ್, ವಾಟ್ ಹ್ಯಾಪನ್ ಬ್ರೋ? ಪೇಪರ್ಸ್ ಇಲ್ಲ ಕಣೋ. ಇಲ್ಲ ಅಂತಂದ್ರೇನು? ಸರಿಯಾಗಿ ನೋಡಿದ್ಯಾ? ನಿಜಾನೇ ಅತ್ತೆ. ಇಲ್ಲಿ ನೋಡಿ ನೋಡಿ, ಪೆಟ್ಟಿಗೆ ಖಾಲಿ ಇದೆ. ಅದರಲ್ಲಿ ಇದ್ದಿದ್ದು ಅದು ಹೇಗೆ ಮಾಯ ಆಗೋಯ್ತು? ತಗೊಂಡ್ರೆ ಮಾಯ ಆಗೋದು. ಯಾರು ತಗೊಂಡಿದ್ದಕ್ಕ? ಇನ್ಯಾರೋ ಇದಾರಲ್ಲ, ಜೋಡಿ ಕಳ್ರು. ಏಯ್, ನಮ್ಮನೆ ತಾನೇ ಅಂತಿರೋದ್ ನೀನು. ಏಯ್, ನೀನ್ ಯಾಕೋ ಹೆಗ್ಲು ಮುಟ್ಟು ನೋಡ್ಕೋತಿದ್ಯಾ? ಅವಳು ಯಾರನೋ ಅಂದಿದ್ದು. ಇನ್ಯಾರ್ಗನ್ಲಿ, ನಿಮ್ಮಿಬ್ಬರನ್ನೇ. ಹಲ್ಲು ಉದುರಿಸ್ತೀನಿ. ಉದುರ್ಸಿದ್ರೆ ಹಣ್ಣು ಸ್ವೀಟು ತಿಂತೀನಿ, ಇಲ್ಲ ಅಂದ್ರೆ ನಾನು ಕಚ್ಚಾಕ್ಬಿಡ್ತೀನಿ ಅಷ್ಟೇ. ಅತ್ಗೆ ವ್ಯಂಗ್ಯ ಮಾಡಬೇಡಿ. ಮೊದಲು ಆ ಪೇಪರ್ ವಿಷಯ ಏನು ಅಂತ ನೋಡಿ. ಕಳ್ತನ ಮಾಡಿದ್ದಾರೆ ವಿಕ್ರಾಂತ್, ಗೊತ್ತಾಗ್ತಿಲ್ವಾ? ಪ್ಲೀಸ್, ಯಾರಾದರೂ ತೆಗ್ದಿದ್ರೆ ಕೊಟ್ಬಿಡಿ. ಹೌದು, ಯಾಕಂದ್ರೆ ಅದಿಲ್ದೆ ನಾನು ಮಾನಸಾದೇವಿ ಗುಡಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎಸ್, ರೂಟ್ ಮ್ಯಾಪ್ ನೋಡ್ಕೊಂಡೆ ತಾನೇ ಹೋಗ್ಬೇಕು.
ಪತ್ರಗಳನ್ನ ನೋಡೋಣ ಅಂದ್ರೆ ಅದು ಪೆಟ್ಕೇಲೇ ಇಲ್ಲ. ಮನೆ ಕಳ್ರು ಯಾರು ಅಂತ ಆ ದೇವ್ರಿಗೂ ಗೊತ್ತಾಗಲ್ಲ. ಅದೇ ಅಲ್ವಾ ಬೊಟ್ಟಮ್ಮ ಬಂದಿರೋ ಸಮಸ್ಯೆ. ನಾಟಕ ಆಡ್ಬೇಡ ನೈನಿ. ಮರ್ಯಾದೆಯಿಂದ ಆ ಪೇಪರ್ಸ್ ತಗೊಂಬಾ. ಏನ್ ಹೇಳ್ತಿದ್ದೀರಾ ಅತ್ತೆ? ನಿನ್ನನ್ ಬಿಟ್ಟು ಆ ಪೆಟ್ಗೆನ ಇನ್ಯಾರು ಮುಟ್ಟೋದಿಕ್ಕೂ ಆಗಲ್ಲ. ಹಾಗಿರೋವಾಗ ಇನ್ಯಾರು ತಗೋತಾರೆ? ನಿಜಾನೇ ಅಲ್ವಾ? ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಗೊತ್ತಿದ್ರು ಯಾರ್ ಸಾಹಸ ಮಾಡ್ತಾರೆ ಹೇಳು? ಡೌಟು. ಏಯ್ ಮದರ್ ಪ್ರಾಮಿಸ್. ಹಾಗಿದ್ರೆ ನಿಮ್ಮ ಅಮ್ಮನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ. ಓ ಎಸ್ ಮಾಮ್, ತಲೆ ಕೊಡಿ ಕಡೆ. ಏ ಈಡಿಯಟ್, ದೂರಾನೇ ನಿಂತ್ಕೋ. ಯಾಕೆ ಹಾಗ್ಬೈತೀರ ಮಾಮ್? ಏಯ್, ನೈನಿನ್ ಬಿಟ್ಟು ಆ ಬಾಕ್ಸ್ ನ ಬೇರೆ ಯಾರು ಓಪನ್ ಮಾಡಕ್ ಆಗಲ್ಲ ಅಂದ್ಮೇಲೆ ಬೇರೆಯವ್ರ ಬಗ್ಗೆ ಯಾಕೆ ಡೌಟ್ ಪಡ್ಬೇಕು? ಲಾಜಿಕೆ ಮಾಮ್. ವಿಶಾಲಾಕ್ಷಿ ಅಮ್ಮನವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಆ ಕಾಗದಗಳನ್ನ ನಾನು ಮುಚ್ಚಿಟ್ಟಿಲ್ಲ. ಯಜಮಾನ್ರು ಯೋಗಕ್ಷೇಮಕ್ಕೋಸ್ಕರ ಸಂಬಂಧಪಟ್ಟಿರೋ ಪತ್ರಗಳು ಇದರಲ್ಲಿದೆ ಅಂತ ನಾನು ಅನ್ಕೊಂಡಿರ್ಬೇಕಾದ್ರೆ ಅದನ್ನ ಯಾಕೆ ಮುಚ್ಚಿಡ್ಲಿ ಹೇಳಿ? ಟೆನ್ಷನ್ ಮಾಡ್ಕೋಬೇಡಿ ಅತ್ಗೆ, ಸ್ವಲ್ಪ ಟೈಮ್ ಕೊಡಿ. ಕದ್ದಿರೋರು ಯಾರು ಅಂತ ನಾನು ಕಂಡುಹಿಡಿತೀನಿ.